ಪುರುಷೋತ್ತಮ ನನ್ನ ಕಾರ್ಗೆ ಯಾಕೆ ಅಡ್ಡ ಹಾಕ್ದೆ? ಚೈತ್ರ ಚೈತ್ರನ್ ನಾಟಕ ಆಡ್ಬೇಡ ವಿಕ್ಕಿ. ನೀನೆಂತವನು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಹೆಂಡತಿ ಜೊತೆ ನಾನು ಸಂತೋಷವಾಗಿರೋದು ನಿನಗಿಷ್ಟ ಇಲ್ಲ. ನೀನು ಅವತ್ತಿಂದ ಹೊಂಚಾಗ್ತಾನೆ ಇದ್ದೆ ಚೈತ್ರನ್ನ ನೀನು ವಶ ಮಾಡ್ಕೋಬೇಕು ಅಂತ. ಅವಳನ್ನ ಮದುವೆ ಮಾಡ್ಕೋಬೇಕು ಅನ್ನೋ ನಿನ್ನ ಆಸೆ ವಿಫಲ ಆಯ್ತು. ಆ ಹತಾಶೆಯಲ್ಲಿ ನೀನೇ ಅವಳನ್ನ ಕಿಡ್ನಾಪ್ ಮಾಡಿಸಿದ್ಯಾ. ಏನ? ಚೈತ್ರ ಕಿಡ್ನಾಪ್ ಆಗಿದ್ದಾಳ? ಯಾವಾಗ? ವಿಕ್ಕಿ ಬೇಡ, ಇನ್ನ ಈ ನಾಟಕನ ಮುಂದುವರಿಸ್ಬೇಡ. ಕೆಲಸ ನೀನು ಒಬ್ಬನೇ ಮಾಡೋದಕ್ಕೆ ಸಾಧ್ಯ. ಬೇರೆ ಯಾರು ಇಂಥ ಕಿತಾಪದಿಗೆ ಕೈ ಹಾಕಲ್ಲ. ಮರ್ಯಾದೆಯಿಂದ ಹೇಳು, ಚೈತ್ರನ ಎಲ್ಲಿ ಬಚ್ಚಿಟ್ಟಿದ್ಯಾ? ಸ್ವಲ್ಪ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಚೈತ್ರ ನಿನ್ನ ಹೆಂಡತಿ, ಅವಳು ನಿನ್ ಜೊತೆ ಇರೋದು. ಅವಳು ಏನಾಗಿದ್ದಾಳೆ ಅಂತ ನಿನಗೆ ಗೊತ್ತಿರ್ಬೇಕು. ವಿನಾಕಾರಣ ನನ್ನ ಮೇಲೆ ಯಾಕೆ ಅನುಮಾನ ಪಡ್ತಾ ಇದೆಯಾ? ನೋಡು, ಚೈತ್ರನ ನಾನು ಕಿಡ್ನಾಪ್ ಮಾಡಿಲ್ಲ. ಅವಳನ್ನ ಕಿಡ್ನಾಪ್ ಮಾಡೋದಕ್ಕೆ ನನ್ನ ಹತ್ರ ಯಾವ ಕಾರಣಗಳು ಇಲ್ಲ. ನೀನ್ ಕಿಡ್ನಾಪ್ ಮಾಡಲ್ಲ, ಆದ್ರೆ ಬೇರೆಯವ್ರ ಹತ್ರ ಮಾಡ್ಸಿರ್ತೀಯ. ನೀನ್ ಯಾಕೆ ನನ್ನ ಮಾತನ್ನ ನಂಬ್ತಾ ಇಲ್ಲ? ನೋಡು, ಒಂದು ಕಾಲದಲ್ಲಿ ನಾನು ಅವಳನ್ನ ಇಷ್ಟಪಟ್ಟಿದ್ದು ನಿಜ. ಅವಳನ್ನ ನಾನು ಪಡ್ಕೊಳ್ಳೇಬೇಕು ಅಂತ ಹಠ ತೊಟ್ಟಿದ್ದು ನಿಜ. ಅವಳು ನನಗೆ ಸಿಗದೇ ಇದ್ದಾಗ ನನ್ನ ಹುಚ್ಚುತನಗಳು, ಅತಿರೇಕಗಳು ಹೆಚ್ಚಾಗಿದ್ದು ನಿಜ. ಆದ್ರೆ ಅವಳು ನಿನ್ನವಳಾದ್ಮೇಲೆ ನಾನು ಅವಳ ಬಗ್ಗೆ ಆಸೆಗಳನ್ನೇ ಬಿಟ್ಬಿಟ್ಟೆ. ಅವಳ ಬಗ್ಗೆ ನನ್ ಕಿಂಚಿತ್ತೂ ಮನ್ಸಿಲ್ಲ. ನೋಡು ಪುರುಷೋತ್ತಮ, ನಾನೀಗ ಹಳೆ ವಿಕ್ಕಿ ಅಲ್ಲ, ನಾನು ಬದಲಾಗಿದ್ದೀನಿ. ಏನ? ನೀನು ಬದಲಾಗಿದ್ಯಾ? ಸಾಧ್ಯನೇ ಇಲ್ಲ ವಿಕ್ಕಿ. ಹುಟ್ಟುಗುಣ ಸುಟ್ರು ಹೋಗಲ್ಲ. ನಿನ್ನಂತ ನೀಚ ಬದಲಾಗಿದ್ದಾನೆ ಅಂದ್ರೆ ಇಡೀ ಪ್ರಪಂಚನೇ ಪ್ರಳಯ ಆಗೋಗುತ್ತೆ. ಇದನ್ನೆಲ್ಲ ನಂಬುವಂತ ದಡ್ಡನು ನಾನಲ್ಲ. ಚೈತ್ರ ಎಲ್ಲಿದ್ದಾಳೆ ಅಂತ ಮರ್ಯಾದೆಯಿಂದ ಹೇಳು. ಪುರುಷೋತ್ತಮ, ನನ್ನ ಮಾತು ನಂಬು. ಚೈತ್ರನ ನಾನು ಕಿಡ್ನಾಪ್ ಮಾಡಿಲ್ಲ. ಇನ್ಫ್ಯಾಕ್ಟ್ ಅವಳು ಕಿಡ್ನಾಪ್ ಆಗಿದ್ದಾಳೆ ಅನ್ನೋ ವಿಷಯ ನನಗೆ ಗೊತ್ತಾಗ್ತಾ ಇರೋದೇ ಈಗ. ಹೇಳು ಪುರುಷೋತ್ತಮ, ಇದೆಲ್ಲ ಯಾವಾಗಾಯ್ತು, ಹೇಗಾಯ್ತು? ವಿಕ್ಕಿ, ಏನು ಗೊತ್ತಿಲ್ಲದೆ ಇರೋ ತರ ಮಾತಾಡ್ಬಿಟ್ರೆ ನಾನು ನಂಬ್ತೀನಿ ಅನ್ಕೊಂಡಿದ್ಯಾ? ಇಲ್ಲ, ಇದೆಲ್ಲ ನಿಂದೆ ಕಿತಾಪತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಚೈತ್ರ ಎಲ್ಲಿದ್ದಾಳೆ ಅಂತ ಹೇಳ್ಬಿಡು. ನೋಡು ವಿಕ್ಕಿ, ಅವಳು ಗರ್ಭಿಣಿ. ಅವಳಿಗೇನಾರ ಹೆಚ್ಚು ಕಡಿಮೆ ಆದ್ರೆ ನಾನು ನಿನ್ನನ್ನು ಜೀವ ಸಹಿತ ಬಿಡೋದಿಲ್ಲ. ಹೇಳು, ಚೈತ್ರ ಎಲ್ಲಿದ್ದಾಳೆ? ಪುರುಷೋತ್ತಮ, ನೀನ್ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ನಾನು ಬದಲಾಗಿದ್ದೀನಿ. ನಾನು ಅವಳ ಬಗ್ಗೆ ಆಸೆ ಬಿಟ್ಬಿಟ್ಟಿದ್ದೀನಿ. ಸುಳ್ಳು, ಬರೀ ಸುಳ್ಳು. ಇತ್ತೀಚೆಗೂ ನಿನ್ ಚೈತ್ರನಿಂದ ಓಡಾಡಿದ್ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ಅವಳು ನಿನ್ ಕಪಾಳಕ್ಕೆ ಹೊಡೆದಿದ್ದು ನನ್ನ ಗಮನಕ್ಕೆ ಬಂದಿಲ್ಲ ಅಂತ ತಿಳ್ಕೊಂಡಿದ್ಯಾ? ಹೌದು ಪುರುಷ, ನೀನ್ ಹೇಳ್ತಾ ಇರೋದು ನಿಜ. ನಾನು ಚೈತ್ರನ ಹಿಂದೆ ಬಿದ್ದೆ. ಆದ್ರೆ
ಅದ್ರ ಹಿಂದೆ ಒಂದು ಕಾರಣ ಇತ್ತು. ನಾನು ಅವಳ ಹಿಂದೆ ಹೋಗಿದ್ದು ಅವಳ ಹತ್ರ ಕ್ಷಮೆ ಕೇಳಬೇಕು ಅಂತ. ಆದ್ರೆ ಚೈತ್ರ ಅದನ್ನ ಅಪಾರ್ಥ ಮಾಡ್ಕೊಂಡ್ಲು. ನಾನು ಕ್ಷಮೆ ಕೇಳಿದ್ರು ಹಿಂದೇನೋ ದುರುದ್ದೇಶ ಇದೆ ಅಂತ ನನ್ನನ್ನು ತಪ್ಪಾಗಿ ತಿಳ್ಕೊಂಡ್ಲು. ಅದ್ ನಿಜಾನೇ ತಾನೆ? ನಾನು ನಿನ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ನನ್ನ ಜೀವನದಲ್ಲಿ ನಾನು ಚೈತನ್ಯಕ್ಕೆ ತುಂಬಾ ತೊಂದರೆಗಳನ್ನ ಕೊಟ್ಬಿಟ್ಟೆ. ಆ ಪಾಪ ಪ್ರಜ್ಞೆ ನನ್ನ ಮನ್ಸಲ್ಲಿ ಕೊರಿತಾ ಇತ್ತು. ಅವಳ ಹತ್ರ ಕ್ಷಮೆ ಕೇಳಿ ನನ್ನ ಮನ್ಸನ್ನ ನಿರಾಳ ಮಾಡ್ಕೋಬೇಕು ಅನ್ನೋ ಆಸೆಯಿಂದ ಅವಳ ಹತ್ರ ಕ್ಷಮೆ ಕೇಳಿದೆ. ಆದ್ರೆ ಅವಳದನ್ನ ತಪ್ಪಾಗಿ ತಿಳ್ಕೊಂಡು ನನ್ನ ಕೆನ್ನೆಗೆ ಹೊಡೆದ್ಲು. ಅದೇ ಸಿಟ್ಟಿಗೆ ನೀನೇ ಯಾಕೆ ಕೆಲಸ ಮಾಡಿರ್ಬಾರ್ದು? ನಾನು ನಿನ್ಗೆ ಹೇಗೆ ಹೇಳಿ ನೋಡು, ಅವಳು ನನ್ನನ್ನ ಕ್ಷಮಿಸದೇ ಇದ್ದಿದ್ದು ನನ್ನ ದುರಾದೃಷ್ಟ ಅಂತ ಅನ್ಕೊಂಡೆ. ಇವತ್ತಲ್ಲ ನಾಳೆ ನನ್ನ ಒಳ್ಳೆತನ ಅವಳಿಗೆ ಗೊತ್ತಾಗುತ್ತೆ. ಅವಳು ನನ್ನ ಕ್ಷಮಿಸ್ತಾಳೆ ಅಂತ ನನ್ನ ಮನ್ಸಿಗೆ ನಾನೇ ಸಮಾಧಾನ ಮಾಡ್ಕೊಂಡೆ. ಅವತ್ತಿಂದ ನಾನು ಚೈತ್ರನ ಮುಖ ತೋರಿಸೋ ಮನ್ಸು ಮಾಡ್ಲಿಲ್ಲ. ಖುಷಿ, ಒಂದು ವಿಷಯನ ಅರ್ಥ ಮಾಡ್ಕೊ, ಚೈತ್ರ ನನ್ಗೆ ಹೊಡೆದ್ಲು ಅಂತ ನನಗೆ ಅವಳ ಬಗ್ಗೆ ದ್ವೇಷ ಇಲ್ಲ. ಇನ್ಫ್ಯಾಕ್ಟ್ ಅದ್ರ ಬದಲಾಗಿ ಅವಳ ಬಗ್ಗೆ ನನಗೆ ಕಾಳಜಿ ಇದೆ. ನಿನ್ನ ಕಾಳಜಿ ಯಾವನಿಗೂ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನನ್ನ ಹೆಂಡತಿ. ಪೊಲೀಸರಿಗೆ ನಿನ್ನ ವಿರುದ್ಧ ಒಂದು ಕಂಪ್ಲೇಂಟ್ ಕೊಟ್ರೆ ಸಾಕು, ಮೊದಲು ನಿನ್ನನ್ನು ಒಳಗೆ ಹಾಕ್ತಾರೆ. ಸರಿ ಆಯ್ತು, ಈಗಲೂ ನಿನಗೆ ನನ್ನ ಮೇಲೆ ಅನುಮಾನ ಇದ್ರೆ ನಾನು ನಿನ್ ಜೊತೆನೆ ಬರ್ತೀನಿ. ನಡಿ, ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಅಲ್ಲೇ ಕಂಪ್ಲೇಂಟ್ ಕೊಡು, ಅವ್ರು ನನ್ನನ್ನು ಅಲ್ಲೇ ಅರೆಸ್ಟ್ ಮಾಡ್ಲಿ. ಸುಮ್ಮನೆ ನನ್ನನ್ನು ಅನುಮಾನಿಸ್ಬೇಡ. ಚೈತ್ರನ ನಾನೇ ಕಿಡ್ನಾಪ್ ಮಾಡಿದಿದ್ರೆ ನಾನು ಯಾಕೆ ಈ ರೀತಿ ತಿರುಗಾಡ್ತಾ ಇದ್ದೆ ಹೇಳು? ನಾನು ಕದ್ದು ಮುಚ್ಚಿ ಓಡಾಡ್ಬೇಕಾಗಿತ್ತು. ಆದ್ರೆ ನಾನಿಂಥ ಕೆಲಸ ಮಾಡಿಲ್ಲ ಪುರುಷಿ. ನಾನು ಚೈತ್ರನ ವಿಷಯದಲ್ಲಿ ತಲೆ ಕೆಡಿಸ್ಕೊಂಡಿಲ್ಲ. ಚೈತ್ರ ಎಲ್ಲೇ ಇದ್ರು ಅವಳ ಶ್ರೇಯಸ್ಸನ್ನ ಬಯಸೋನ್ ನಾನು ಚೈತ್ರನ ವಿಷಯದಲ್ಲಿ ತಲೆ ಹಾಕಿಲ್ಲ ಅಂತ ನಾನು ನಿನ್ಗೆ ಹೇಗೆ ಹೇಳಿ? ನಿಮ್ಮ ಮಾತು ನಿಜನಾ? ನಾನು ಯಾವ ದೇವ್ರ ಮೇಲೆ ಪ್ರಮಾಣ ಮಾಡ್ಬೇಕು ಹೇಳು? ನಾನು ಯಾರ ಮುಂದೆ ಈ ಮಾತನ್ನು ಹೇಳ್ಬೇಕು ಹೇಳು? ನಾನು ಹೇಳ್ತಾ ಇರೋದು ಸತ್ಯ ಪುರುಷಿ, ನನ್ನ ನಂಬು. ಓಕೆ, ಆದ್ರೆ ವಿಕಿ, ಇವತ್ತಲ್ಲ ನಾಳೆ ಸತ್ಯ ಏನು ಅಂತ ಗೊತ್ತಾಗತ್ತೆ. ಚೈತ್ರನ್ ನಿನ್ನಿಂದ ಅಪಾಯ ಆಗಿದೆ ಅಂತ ಎಲ್ಲ ಗೊತ್ತಾದ್ರೆ ದೇವರಾಣೆ ಹೇಳ್ತಾ ಇದ್ದೀನಿ, ನಿನ್ನ ಜೀವ ಸಹಿತ ಉಳಿಸಲ್ಲ. ಚೈತ್ರನಿಗೆ ಏನಾಗಿದೆ? ಅವಳು ಎಲ್ಲಿದ್ದಾಳೆ? ಚೈತನ್ಗೆ ಏನಾದರೂ ತೊಂದರೆ ಆಗಿದೆಯಾ? ಇಲ್ಲ, ಆ ಥರ ಆಗೋದಕ್ಕೆ ಸಾಧ್ಯ ಇಲ್ಲ. ಈ ವಿಷಯ ಕಂಡುಹಿಡಿಬೇಕು. ಎಸ್, ಹಲೋ ಅಮ್ಮ, ನಾನು ಪುರುಷೋತ್ತಮ ಮಾತಾಡ್ತಾ ಇರೋದು. ಹೇಳಪ್ಪ ಪುರುಷೋತ್ತಮ, ಚೆನ್ನಾಗಿದ್ದೀಯಾ? ಚೆನ್ನಾಗಿದ್ದೀನಮ್ಮ. ಚೈತ್ರ ಚೆನ್ನಾಗಿದ್ದಾಳಾ? ಅದು ಚೈತ್ರ ಏನಾರ ಫೋನ್ ಮಾಡಿದ್ಲ? ಚೈತ್ರನ ಇಲ್ವಲ್ಲ, ಯಾಕೆ? ಇಲ್ಲ, ಹೀಗೆ ಕೇಳಿದೆ ಅಷ್ಟೇ. ಇಲ್ಲ ಪುರುಷೋತ್ತಮ, ಕಾರಣ ಇಲ್ಲದೆ ನೀನು ಹಾಗೆ ಕೇಳೋದಿಲ್ಲ. ಏನೋ ವಿಷಯ ಇರಬೇಕು, ಹೇಳು. ಅತ್ತೆ ಸೊಸೆ ಮಧ್ಯೆ
ಮತ್ತೆ ಏನಾದ್ರೂ ಗಲಾಟೆ ಆಯ್ತಾ? ಚಚೆ ಆ ಥರದ್ದೇನೂ ಇಲ್ಲಮ್ಮ. ಯಾಕೆ ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೋತೀರಾ? ಚೈತ್ರ ಮನೆ ಬಿಟ್ಟೇನಾದ್ರೂ ಹೋಗಿದಾಳ? ಚಚೆ ಆ ಥರ ಏನಿಲ್ಲಮ್ಮ. ಯಾಕೆ ಗಾಬರಿ ಆಗ್ತಾ ಇದ್ದೀರಾ? ಮತ್ತ್ಯಾಕೆ ಚೈತ್ರ ಫೋನ್ ಮಾಡಿಲ್ಲ ಅಂತ ಕೇಳಿದೆ? ಅದು ನಾನು ಆಗಿಂದ ಫೋನ್ ಟ್ರೈ ಮಾಡ್ತಾ ಇದ್ದೀನಿ ಅವಳಿಗೆ. ಫೋನ್ ರಿಸೀವ್ ಮಾಡ್ತಾ ಇರಲಿಲ್ಲ. ಅದಕ್ಕೆ ನಾನು ಅಲ್ಲಿಗೆ ಏನೋ ಫೋನ್ ಮಾಡಿಲ್ಲ ಅಂತ ಕೇಳಕ್ಕೆ ಮಾಡಿದ್ದೆ ಅಷ್ಟೇ. ನೀವೇನು ಹೆದರ್ಕೋಬೇಡಿಮ್ಮ, ನಾನು ಇರ್ತೀನಿ. ಚೈತ್ರ ಯಾಕೆ ಫೋನ್ ತೆಗಿತಾ ಇಲ್ಲ? ಏನಾಗಿರಿದೆ ಅವಳಿಗೆ? ಅಯ್ಯೋ ದೇವ್ರೆ, ಯಾಕೆ ಹೇಗೆ ಮಾಡ್ತಿದ್ದಾಳೆ ಅವಳು? ಯಾಕೆ ಫೋನ್ ತೆಗಿತಾ ಇಲ್ಲ? ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ದಾಳೋ ಹೇಗೋ? ಇಲ್ಲ, ತಗೊಂಡ್ ಬಾರೆ. ಎಷ್ಟೊತ್ತೆ ತಂದೆ ಇರಮ್ಮ. ಬರೀ ಚಟ್ನಿ ತರ್ತಿದ್ಯಲ್ಲ, ಪಲ್ಯ ತಗೊಂಡ್ ಬಾ. ಆ ದರಿದ್ರ ನಿಮ್ನಾಗ ಪುರುಷೋತ್ತಮ ಇಲ್ಲ ತಾನೆ? ಅವನು ಆಗ್ಲೇ ಹೋದ ಹೆಂಡತಿ ಹುಡ್ಕಕ್ಕೆ. ಹುಡುಕ್ಲಿ ಚೆನ್ನಾಗಿ ಹುಡುಕ್ಲಿ. ಬಾಗ್ಲೇ ಸರಿಯಾಗಿ ಹಾಕಿದ್ಯಾ? ಹೂನಮ್ಮ, ಹಾಕಿದೀನಿ. ಇನ್ನು ಸ್ವಲ್ಪ ಬಡ್ಸೆ. ಇವತ್ತು ನಾನು ನೆಮ್ಮದಿಯಾಗಿ ಊಟ ಮಾಡ್ಬೇಕು. ಎಷ್ಟು ದಿನ ಆಗಿತ್ತು ಗೊತ್ತಾ ಈ ತರ ಊಟ ಮಾಡಿ? ಹೊಡಿದಾಳಲ್ಲ ನನ್ನ ಶತ್ರು, ಅವಳು ಮುಗಿಸ್ಬಿಟ್ಟೆ ಕಣೆ. ಇನ್ನು ನಾನು ಹೊಟ್ಟೆ ತುಂಬಾ ಮೆತ್ತ ತಿನ್ನಮ್ಮ. ಗಂಟ್ಲಿಗೆ ಸಿಕ್ಕಾಕೊಂಡ್ರೆ ನೀರ್ ತಗೊಂಬರೆ. ಇವತ್ತು ಹಬ್ಬದ ಅಡುಗೆ. ಸರಿಯಾಗಿ ಊಟನೇ ಮಾಡಿಲ್ಲ ಕಣೆ. ತೊಳ್ಕೊಂಡು ಸ್ಪೀಡಾಗು. ಊಟ ಮಾಡ್ಬೇಕಂದ್ರೆ ನನಗೆ ಬರ್ಬೇಕಾ? ಯಾರು ನೋಡೋದೆ? ಹೋಗಿ ಕರ್ಡ್ಗೆ ಮತ್ತೆ ನಾನು ನಿಂತಿದ್ಯಲ್ಲ, ಹೋಗು. ಅಮ್ಮ, ಬಂದಿರೋ ಜ್ವರ ಗೊತ್ತಾ? ನೀನ್ ಬೀಗತ್ತಿ. ನೀನ್ ಸೊಸೆ ಚೈತ್ರ ಇದ್ದಾಳಲ್ಲ, ಅವ್ರ ತಾಯಿ ಬಂದಿದ್ದಾಳೆ. ಸರೋಜನೇ ಅವಳು ಶನಿ ಊಟ ಮಾಡ್ತಿರುವಾಗಲೇ ಬಂದ್ಬಿಟ್ಲಲ್ಲೇ. ಇನ್ನೊಂದು ಅರ್ಧ ಗಂಟೆ ಲೇಟಾಗಿ ಬಂದಿದ್ರೆ ನೀವು ಏನಾಗ್ತಿತ್ತು? ಹಂಗಾಗಿ ಊಟಕ್ಕೆ ಕಲ್ಲು ಹಾಕ್ಬಿಟ್ಟಿಲ್ಲ ನೀನು. ನಡಿ ನಡಿ.
ಏನು ಅಂತ ಹೇಳಿ ಸರೋಜ ಅವರೇ, ನನಗೆ ಮಾತೇ ಬರ್ತಾ ಇಲ್ಲ. ಪುರುಷೋತ್ತಮ ನಿಮ್ಗೆ ವಿಷಯ ಹೇಳಿಲ್ವಾ? ಚೈತ್ರ ಫೋನ್ ಮಾಡಿದ್ಲ ಅಂತ ಕೇಳ್ದ. ಆಮೇಲೆ ನಾನು ಚೈತ್ರನ ಫೋನ್ ಮಾಡಿದೆ, ಅವಳು ಫೋನ್ ರಿಸೀವ್ ಮಾಡಲಿಲ್ಲ. ಏನಾಯ್ತು? ಹೇಗೆ ಹೇಳಿ ನಿಮಗೆ? ಪರವಾಗಿಲ್ಲ, ಏನಾಯ್ತು ಅಂತ ಹೇಳಿ. ಇದೆಲ್ಲ ಆಯ್ತಾ? ಸರೋಜ ಅವರೇ, ಅಳ್ಬೇಡಿ ಸರೋಜ ಅವರೇ, ಅಳ್ಬೇಡಿ ಪ್ಲೀಸ್. ನನಗೆ ನಿಮ್ ದುಃಖ ಅರ್ಥ ಆಗುತ್ತೆ. ಹೆತ್ತ ಮಗಳು ಕಳ್ಕೊಂಡಿದ್ದೀರಾ. ನನಗೆ ಅಷ್ಟೊಂದು ಸಂಕಟ ಆಗ್ತಿದೆ ಅಂದ್ಮೇಲೆ ನಿಮ್ಗೆ ಎಷ್ಟು ಸಂಕಟ ಆಗಲ್ಲ ಹೇಳಿ? ಒಂದ್ ಸಣ್ಣ ವಿಷಯಕ್ಕೆ ಇಷ್ಟೆಲ್ಲ ನಡೆದೋಯ್ತು. ಆ ಪಾಪಿಗಳು ಯಾರಾದ್ರೂ ಹೆಣ್ಮಕ್ಳು ಬರ್ತಾರೆ ಅಂತ ಕಾಯ್ತಾ ಕೂತಿದ್ರು ಅಂತ ಕಾಣುತ್ತೆ. ಅಯ್ಯೋ, ಅನ್ಯಾಯವಾಗಿ ನಮ್ ಚೈತ್ರನ್ನ ಎತ್ಕೊಂಡು ಹೊಂಟೋದ್ರು. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನ್ಗೆ ದಿಕ್ಕೇ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಚೈತ್ರ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರೋಜ ಅವ್ರೆ. ಅವಳನ್ನ ಆದಷ್ಟು ಬೇಗ ಹುಡುಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಪಾಪ ನಮ್ಮ ಪುರುಷೋತ್ತಮ ಅವಳನ್ನ ಬೀದಿ ಬೀದಿ ಹುಡುಕ್ತಾ ಇದ್ದಾನೆ. ಎಲ್ಲೆಲ್ಲಿ ಹುಡುಕ್ತಾನೋ ಏನು ಒಂದು ಗೊತ್ತಿಲ್ಲ. ಚೈತ್ರ ಅವಳ ಗತಿ ಏನಾಗಿದೆಯೋ, ಎಲ್ಲಿದ್ದಾಳೋ ಅದು ಗೊತ್ತಿಲ್ಲ. ನನಗಂತೂ ಅದು ಸಾಕಾಗಿ ಹೋಗಿದೆ. ಆಂಟಿ ಸಮಾಧಾನ ಮಾಡ್ಕೊಳ್ಳಿ ಆಂಟಿ, ಅಕ್ಕಿಗೇನು ಆಗಲ್ಲ, ಅದಕ್ಕೆ ಹುಷಾರಾಗೆ ಬರ್ತಾರೆ. ಪ್ಲೀಸ್ ಆಂಟಿ. ಅಯ್ಯೋ ಪೂಜಾ, ಹೇಗಮ್ಮ ಸಮಾಧಾನ ಮಾಡ್ಕೋತಾರೆ? ಹೆತ್ತ ಕರಳು ಸಂಕಟ ಆಗದೆ ಇರುತ್ತೇನೆ. ನನಗೆ ಹೊಟ್ಟೆ ಎಷ್ಟು ಉರಿತಾ ಇದೆ ಗೊತ್ತೇನೆ. ಅಯ್ಯೋ ಪಾಪ ನಮ್ ಚೈತ್ರ ಎಲ್ಲಿದ್ದಾಳೋ, ಏನ್ ಮಾಡ್ತಿದ್ದಾಳೋ, ಅವಳ ಗತಿ ಏನಾಗಿದ್ಯೋ. ಅಯ್ಯೋ ದೇವ್ರೆ. ಆಂಟಿ ನೀವು ಸಮಾಧಾನ ಮಾಡ್ಕೊಳ್ಳಿ ಆಂಟಿ, ಪ್ಲೀಸ್ ಆಂಟಿ. ಚೈತ್ರ ಒಂದು ಕ್ಷಣದಲ್ಲಿ ಏನೆಲ್ಲ ನಡೆದು ಹೋಯ್ತು. ಪಾಪಿಗಳು ಯಾರು ಅಂತ ಗೊತ್ತಾಗ್ಲಿಲ್ಲ. ಇಲ್ಲ, ನಮ್ ಚೈತ್ರನ್ಗೇನು ಆಗಲ್ಲ. ಅವಳಿಗೆ ದೇವರ ಆಶೀರ್ವಾದ ಇದೆ. ಅವಳು ಸುರಕ್ಷಿತವಾಗಿ ಮನೆಗೆ ಬರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಅವಳು ಖಂಡಿತವಾಗ್ಲೂ ಮನೆಗೆ ವಾಪಸ್ ಮುಂದೆ ಬರ್ತಾಳೆ. ಅದನ್ನೇ ನಾನು ದೇವ್ರ ಹತ್ರ ಬೇಡ್ಕೊಳ್ಳೋದು. ಅಮ್ಮ ನೀವಿಲ್ಲಿ? ನನಗೆಲ್ಲ ವಿಷಯ ಗೊತ್ತಾಯ್ತಪ್ಪ.